ನಮ್ಮ ಭಾರತದ ಹೆಮ್ಮೆ ಸುನಿತಾ ವಿಲಿಯಮ್ಸ್. ಸುಂದರ ಭೂಮಿಯಿಂದ ನೇರವಾಗಿ ಆಕಾಶದೆಡೆಗೆ ಹಾರಿದ ಭಾರತೀಯ ಮೂಲದ ಅಮೆರಿಕನ್ ಅಂತರಿಕ್ಷ ಯಾತ್ರಿ. ಗೆಳೆಯರೇ, ಇವರು 1965 ಸೆಪ್ಟೆಂಬರ್ 19ರಂದು ಜನಿಸಿದರು. ಇವರು ಒಮ್ಮೆ ವೈಮಾನಿಕ ಪೈಲಟ್, ನಂತರ ನಾಸಾ ಅಂತರಿಕ್ಷ ಯಾತ್ರಿಗರು ಆದರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ 2 ಬಾರಿ ಹೋದ ಮಹಿಳೆ. ಅಂತರಿಕ್ಷದಲ್ಲಿ 50 ಗಂಟೆಗಳಿಗೂ ಹೆಚ್ಚು ಸ್ಪೇಸ್ ವಾಕ್ ಮಾಡಿದ ದಾಖಲೆ ಇವರದಾಗಿದೆ. ಭೂಮಿಯನ್ನು ಗುರುತಿಸಲು ಸಾಧ್ಯವಾಗದ ಅಂತರಿಕ್ಷ ಹಿನ್ನೆಲೆಯಲ್ಲಿ 2007ರಲ್ಲಿ ಅವರು ISS ಒಳಗಿನಿಂದ 42 ಕಿಲೋಮೀಟರ್ ಮ್ಯಾರಥಾನ್ ಓಡಿದವರು. ಅಂತರಿಕ್ಷದಲ್ಲಿದ್ದಾಗ ಅವರು ಭಗವದ್ಗೀತೆ ಮತ್ತು ಬುದ್ಧನ ಗ್ರಂಥ ಓದಿದರು. ತಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರೆಯಲಿಲ್ಲ. 2024-25ರಲ್ಲಿ ಬಿಯಾಂಗ್ ಸ್ಟಾರ್ ಲೈನರ್ ನಂಬರ್ 1 ಯಾನದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಿದರು. ಸುನಿತಾ ವಿಲಿಯಮ್ಸ್ ಅವರು ಇತ್ತೀಚಿನ ಬಾಹ್ಯಾಕಾಶ ಯಾತ್ರೆಯ ಅನೇಕ ತಿಂಗಳುಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಳೆದಿದ್ದು, ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಅವರು ವಾಪಸ್ಸು ವಿಳಂಬವಾಯಿತು. ಈ ಯಾತ್ರೆಯು ಸುನಿತಾ ವಿಲಿಯಮ್ಸ್ ಅವರ ಬಾಹ್ಯಾಕಾಶ ಸೇವೆಯಲ್ಲಿನ ಪ್ರಮುಖ ಅಧ್ಯಾಯವಾಗಿದೆ ಮತ್ತು ಅವರ ಧೈರ್ಯ ಮತ್ತು ಸಮರ್ಪಣೆ ಅನೇಕರಿಗೆ ಪ್ರೇರಣೆಯಾಗಿದೆ. ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ನಮ್ಮ ದೇಶದ ಹೆಮ್ಮೆ. ಅವರ ಸಾಧನೆ ನಿಮ್ಮ ಕನಸುಗಳನ್ನು ಆಕಾಶ ಮುಟ್ಟಲು ಪ್ರೇರೇಪಿಸಲಿ. ನೀವು ಯಾವ ಗುರಿ ಹೊಂದಿದ್ದರೂ ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯಲಿದೆ. ಅಂತಿಮವಾಗಿ ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಇದು ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಸವನ್ನು ತಂದಿದೆ. ಗೆಳೆಯರೇ, ನೀವು ಕೂಡ ಕನಸು ಕಾಣಿರಿ, ಗುರಿಯನ್ನು ಸಾಧಿಸಲು ಪ್ರಯತ್ನಿಸಿ. ಸುನಿತಾ ವಿಲಿಯಮ್ಸ್ ಅವರ ಜೀವನ ನಿಮ್ಮೆಲ್ಲರ ಜೀವನದಲ್ಲಿ ಪ್ರೇರಣೆಯಾಗಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ.